ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾನು ರಾಗಿ ಗಂಜಿನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇವತ್ತು 2 ತರಹದ ರಾಗಿ ಗಂಜಿನ ಮಾಡ್ತಾಯಿದ್ದೀನಿ. ಇದಕ್ಕೆ 2 ಗ್ಲಾಸ್ ನೀರು ಹಾಕೀನಿ. ಇದಕ್ಕೆ 3 ಸ್ಪೂನ್ ಬೆಲ್ಲ ಹಾಕಬೇಕು. ನಿಮಗೆ ಸಿಹಿ ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಬೋದು. ಇದನ್ನು ಈಗ ಕರಗಿಸ್ಬೇಕು. ಇದರಲ್ಲಿ ಸಣ್ಣ ಸಣ್ಣ ಉಸುಗು ಮತ್ತು ಸ್ವಲ್ಪ ಕಡ್ಡಿ ಅಂತ ಇರ್ತವ. ಅದರ ಸಲುವಾಗಿ ಇದನ್ನು ಕರಗಿಸಿ ಸೋಸ್ಕೋಬೇಕು. ಸೋಸಿ ಆಮೇಲೆ ನೋಡಿ ಈ ಥರ ಸಣ್ಣ ಸಣ್ಣ ಉಸುಗು ಆ ಥರದೆಲ್ಲ ಬರುತ್ತೆ. ಹಾಗಾಗಿ ಅದನ್ನು ಸೋಸ್ಕೊಂಡ್ರೆ ಚಲೋ ಇರುತ್ತಂತ. ಈಗ ಇದನ್ನು ಮತ್ತೆ ಈ ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಈಗ ರಾಗಿ ಹಿಟ್ಟನ್ನು ಹಾಕ್ಕೋಬೇಕು. 2 ಸ್ಪೂನ್ ರಾಗಿ ಹಿಟ್ಟು ಹಾಕೀನಿ. ಇದು ಕುದ್ರೆ ಗಟ್ಟಿ ಆಗುತ್ತೆ, ಕರೆಕ್ಟಾಗಿ ಆಗುತ್ತೆ. ಇದು ಗಂಟಾಗುತ್ತೆ, ಹಾಗಾಗಿ ಆ ಹಿಟ್ಟು ಹಾಕಿದ ಮೇಲೆ ಕಲಿಸ್ತಾ ಇರಬೇಕು. ನೋಡಿ ಈಗ ಕುದೀತಾ ಇದೆ. ಇಷ್ಟಾದರೆ ಸಾಕು. ರಾಗಿ ಗಂಜಿ ಮಾಡೋದು ಬಹಳನೇ ಸುಲಭ. ಈಗ ಇನ್ನೊಂದು ತರಹದ ರಾಗಿ ಗಂಜಿನ ಮಾಡೋಣ. ಇದಕ್ಕೆ 2 ಗ್ಲಾಸ್ ನೀರು ಹಾಕೀನಿ. ಆಮೇಲೆ ಇದಕ್ಕೆ ರಾಗಿ ಹಿಟ್ಟನ್ನು ಹಾಕ್ಕೊತಿದ್ದೀನಿ. 2 ಸ್ಪೂನ್ ರಾಗಿ ಹಿಟ್ಟು ಹಾಕಬೇಕು. ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಅದು ನೋಡಿ ಈ ಥರ ಆಗ್ತದೆ. ರಾಗಿ ಗಂಜಿನ ಕುಡಿಯೋದ್ರಿಂದ ತುಂಬಾ ಉಪಯೋಗಗಳು ಇವೆ. ಇದರಲ್ಲಿ ಐರನ್ ಕಂಟೆಂಟ್ ಬಹಳ ಇರುತ್ತೆ. ಹಾಗಾಗಿ ಮೂಳೆಗಳು ಮತ್ತು ಹಲ್ಲುಗಳು ಗಟ್ಟಿ ಆಗ್ತವೆ. ಆಮೇಲೆ ಇದರಲ್ಲಿ ನಾರಿನಂಶ ಹೆಚ್ಚಾಗಿರುವುದರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ. ಆಮೇಲೆ ದೇಹಕ್ಕೆ ಶಕ್ತಿ ನೀಡ್ತದೆ. ಇದನ್ನು ಕುಡಿಯೋದ್ರಿಂದ ಹೊಟ್ಟೆ ತುಂಬಿದಂಗೆ ಅನಿಸ್ತದೆ. ಖಾಲಿ ಹೊಟ್ಟೆಯಲ್ಲಿ ಈ ಗಂಜಿನ ಕುಡಿದ್ರೆ ಬಹಳನೇ ಒಳ್ಳೆಯದು. ಮಕ್ಕಳಿಗೆ ಪ್ರತಿದಿನ ಮಾಡಿಕೊಡೋದ್ರಿಂದ ಮಕ್ಕಳ ಬೆಳವಣಿಗೆಗೆ ತುಂಬ ಸಹಾಯ ಆಗುತ್ತೆ. ಈಗ ಇದಕ್ಕೆ 2 ಸ್ಪೂನ್ ಸಕ್ಕರೆ ಹಾಕ್ತೀನಿ. ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಇದು 1 ನಿಮಿಷ ಕುದ್ರೆ ಆಯಿತು. 2 ತರಹದ ಗಂಜಿನ ಮಾಡೀನಿ ಇವತ್ತು. ಒಂದು ಬೆಲ್ಲದ ಗಂಜಿ, ಇನ್ನೊಂದು ಸಕ್ಕರೆ ಗಂಜಿ ಮಾಡೀನಿ. ತಪ್ಪದೆ ಟ್ರೈ ಮಾಡ್ತೀರಾ ಅಂತ ಅನ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅನ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.